ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು 8ನೇ ತರಗತಿ ಗಣಿತದಲ್ಲಿರುವ ಅಧ್ಯಾಯ 1 ವರ್ಗ ಮತ್ತು ಘನಗಳಲ್ಲಿ ಅಭ್ಯಾಸ 1.2ರಲ್ಲಿ ಬರುವಂತ ಎಲ್ಲ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಿಡಿಸೋಣ. ಅಭ್ಯಾಸ 1.2ರಲ್ಲಿ ಮೊದಲನೇ ಸಮಸ್ಯೆ ಏನಿದೆ ಅಂತಂದ್ರೆ 27,000 ಮತ್ತು 10,648 ಇವುಗಳ ಘನಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಮಕ್ಕಳೇ, ಇಲ್ಲಿ ಗಮನಿಸಿ, ಪರೀಕ್ಷೆಯಲ್ಲಿ ಮೊದಲು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಬರಿಬೇಕು. ಅಂದ್ರೆ ಈ ರೀತಿಯಾದಂತಹ ಸಮಸ್ಯೆಗಳನ್ನು ಬಿಡಿಸಬೇಕು ಅಂತ ನಾವೇನ್ ಮಾಡಬೇಕು, ಮೊದಲು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಬರೀಬೇಕು. ಮೊದಲನೇ ಹಂತ ಏನ್ ಮಾಡೋಣ, ನಾವು 27,000 ಇದನ್ನು ಕೊಟ್ಟಿದಾರಲ್ಲ, ಇದ್ರ ಘನಫಲವನ್ನು ಕಂಡುಹಿಡ್ಕೊಳ್ಳೋಣ. ಇದ್ರ ಘನಫಲ ಕಂಡುಹಿಡಿಬೇಕು ಅಂತಂದ್ರೆ ಹಂತ ಹಂತವಾಗಿ ನಾನು ನಿಮ್ಮ ಜೊತೆಗೆ ಈ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಮೊದಲು ಅವಿಭಾಜ್ಯ ಅಪವರ್ತನಗಳನ್ನು ಮಾಡಬೇಕು. ಅವಿಭಾಜ್ಯ ಅಪವರ್ತನ ಮಾಡಬೇಕು ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನು ನೆನಪು ಮಾಡ್ಕೊಳ್ಬೇಕು. ಅವಿಭಾಜ್ಯ ಸಂಖ್ಯೆಗಳು ಯಾವುವು? 2, 3, 5, 7, 11, 13, 17 ಇವೇನದ ನೋಡ್ರಿ, ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದು ಗೊತ್ತಾ? 2. ಅದರ ನಂತರ ಬರೋದು 3, ಅದರ ನಂತರ ಬರೋದು 5, ಅದರ ನಂತರ ಬರೋದು 7. ಇವೇನದ ನೋಡ್ರಿ, ಇವು ಅವಿಭಾಜ್ಯ ಸಂಖ್ಯೆಗಳು. ಯಾವಾಗಲೂ ನಾವು ಅಪವರ್ತನ ಮಾಡಬೇಕು, ಅವಿಭಾಜ್ಯ ಅಪವರ್ತನ ಮಾಡಬೇಕು ಅಂತಂದ್ರೆ ಅದನ್ನ ಏರಿಕೆ ಕ್ರಮದಲ್ಲೇ ಮಾಡಬೇಕು. ಫಸ್ಟ್ 2ರಿಂದ ಅಪವರ್ತನ ಹೋಗುತ್ತೇನೋ, 2ರಿಂದ ಏನಂತಂದ್ರೆ ಮಾಡಬೇಕು, ನಂತರ 3ರಿಂದ ಮಾಡಬೇಕು, ನಂತರ 5ರಿಂದ, ನಂತರ 7ರಿಂದ, ಈ ರೀತಿಯಲ್ಲಿ ಮಾಡಬೇಕು. ಯಾವುದು ಮನಸ್ಸಿಗೆ ಬಂದಿರುವಂತ ಸಂಖ್ಯೆಯನ್ನು ತೆಗೆದುಕೊಳ್ಳಬಾರ್ದು. ಓಕೆನಾ? ಈ ಮಾಹಿತಿಯನ್ನು ನೀವು ಫಸ್ಟ್ ಗಮನಿಸಬೇಕು. ಇಲ್ಲಿ ಫಸ್ಟ್ 27,000 ಇದೆ. 27,000 ಇದರ ಅವಿಭಾಜ್ಯ ಅಪವರ್ತನವನ್ನು ಬರ್ಕೊಳ್ತೀನಿ ನೋಡಿ. ಅವಿಭಾಜ್ಯ ಅಪವರ್ತನ ಅದನ್ನು ಅಪವರ್ತಿಸೋದು ಹೇಗೆ ಅನ್ನೋದು ನೋಡಿ. ಫಸ್ಟ್ ಬಿಡಿ ಸ್ಥಾನದಲ್ಲಿ 0 ಇದೆ ಅಂತಂದ್ರೆ 2ರಿಂದ ಅಂತಂದ್ರೆ ಆಗತ್ತೆ. ಫಸ್ಟ್ 2ರಿಂದ ತಗೊಳ್ತೀನಿ ನೋಡಿ. 2 1 2, 2 3 6, 1 ಉಳಿತು 10 ಆಗತ್ತೆ. 2 5 10, ಇದು 0, ಇದು 0 ಅಂತ ಉಳಿತು. ಸರಿನಾ? ನೆಕ್ಸ್ಟ್ ಮತ್ತೆ 2ರಿಂದ ನೋಡೋಣ. 2 6 12, 1 ಉಳಿತು 15 ಆಯಿತು. 2 7 14, 1 ಉಳಿತು 10 ಆಗುತ್ತೆ. 2 5 10, ಇದು 0. ಮತ್ತೆ 2ರಿಂದ ತಗೊಳ್ಳೋಣ. 2 3 6, ಆಮೇಲೆ ಮತ್ತೆ 2 3 6 ಆಗುತ್ತೆ. 1 ಉಳಿತು 15 ಆಯಿತು. 2 7 14, 1 ಉಳಿತು ಮುಂದೆ 0 ಇದೆ ಅಂತಂದ್ರೆ 10 ಆಗುತ್ತೆ. 2 5 10 ಅಂತ ತಗೊಳ್ತೀವಿ. ಈಗ ನೆಕ್ಸ್ಟ್ 2ರಿಂದ ಒಂದು ಕಂಪ್ಲೀಟ್ ಆಯ್ತು. ಬಿಡಿ ಸ್ಥಾನದಲ್ಲಿ ನೋಡ್ರೆ 5 ಅಂತಿದೆ, ಒಂದು ಬೆಸ್ ಸಂಖ್ಯೆ ಇದೆ. ಅಂದ್ರೆ 2ರಿಂದ ಹೋಗಲ್ಲ ಅಂದ್ರೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು? 3. 3ರಿಂದ ಟ್ರೈ ಮಾಡೋಣ. 3ರಿಂದ ನೋಡಿ. 3 1 3, 3 1 3, 3 2 6, 1 ಉಳಿತು, ಅದ್ರ ಮುಂದೆ 5 ಇದೆ ಅಂದ್ರೆ 15 ಆಯಿತು. 3 5 15 ಅಂತ ತಗೊಳ್ತೀವಿ. ಮತ್ತೆ 3ರಿಂದ ನೋಡ್ರಿ. 3 ಎಷ್ಟು? 3 3 9, 11ರಲ್ಲಿ 9 ಅಂದ್ರೆ 2 ಉಳಿತು, ಅದ್ರ ಮುಂದೆ 2 ಇದೆ ಅಂತಂದ್ರೆ 22 ಆಗುತ್ತೆ. 3 7 21, 1 ಉಳಿತು, ಆಮೇಲೆ ಅದ್ರ ಮುಂದೆ 5 ಇದೆ ಅಂದ್ರೆ 15 ಆಯಿತು. 3 5 15. ಮತ್ತೆ 3ರಿಂದ ಹೋಗುತ್ತೆ ನೋಡಿ. 3 1 3, 3 2 6, 1 ಉಳಿತು, 15 ಆಯಿತು. 3 5 15. 3 ಆಯ್ತಾ? ನೆಕ್ಸ್ಟ್ 3ರಿಂದ ಹೋಗಲ್ಲಪ್ಪ. 3ರಿಂದ ಹೋಗಲ್ಲ ಅಂದ್ರೆ ನೆಕ್ಸ್ಟ್ ಅದರ ನಂತರದ ಅವಿಭಾಜ್ಯ ಸಂಖ್ಯೆ ಯಾವುದು? 5 ಅಲ್ಲ? 5ರಿಂದ ನೋಡ್ರಿ. 5ರಿಂದ 5 2 10, 2 ಉಳಿತು 25 ಆಗುತ್ತೆ. ಆಮೇಲೆ 5 5 25. ನೆಕ್ಸ್ಟ್ ಮತ್ತೆ 5ರಿಂದ 5 5 25, ಮತ್ತೆ 5ರಿಂದ. ಈ ರೀತಿಯಲ್ಲಿ ಮೊದಲು ಅವಿಭಾಜ್ಯ ಅಪವರ್ತನ ಮಾಡ್ಕೊಳ್ಬೇಕು. ಇದನ್ನ ಈಗ ಬರ್ಕೊಳ್ಳ, ಇದರ ಅವಿಭಾಜ್ಯ ಅಪವರ್ತನ ಬರ್ಕೊಳ್ಳಿ ನೋಡಿ. ಯಾವ್ಯಾವ ಆಗ್ತಾವ? 2 × 2 × 2 × 3, 3 × 3. ನೆಕ್ಸ್ಟ್ ಇರೋದು 5ರಿಂದ 5 × 5 × 5. ಈ ರೀತಿಯಲ್ಲಿ ಇದೆ. ಓಕೆ, ಇದು ಒಂದು ಹಂತ ಮುಗಿಸ್ಕೊಳ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು? 3 ಸಮಾನ ಅಪವರ್ತನಗಳ ಗುಂಪು ಮಾಡ್ಕೊಳ್ಬೇಕು. ಅರ್ಥ ಆಗತ್ತೆ ನೋಡಿ. ಇದ್ರದ್ದು ಒಂದು ಗುಂಪು, ಇದ್ರದ್ದು ಒಂದು ಗುಂಪು, ಇದ್ರದ್ದು ಒಂದು ಗುಂಪು. ಅಂದ್ರೆ 2 × 2 × 2 ಇದ್ರದ್ದು ಒಂದು ಗುಂಪು. ನೆಕ್ಸ್ಟ್ 3 × 3 × 3 ಇದ್ರದ್ದು ಒಂದು ಗುಂಪು. ಇದು ಒಂದು ಗುಂಪು. 5
ಇಂಟು 5 ಇಂಟು 5 ಇದರದೊಂದು ಗುಂಪು. ನಂತರ ಏನು ಮಾಡಬೇಕು? ಕ್ಯೂಬ್ ಅಂತ ಮಾಡ್ಕೊಳ್ಬಹುದಲ್ಲ. ಇದಕ್ಕೆ ಇದು 2 3 ಸಲ ಇದೆ ಅಂತಂದ್ರೆ 2 ಕ್ಯೂಬ್. 3 ಸಲ ಇದೆಯಲ್ಲ, 3 ಘಾತ 3. ಆಮೇಲೆ 5 3 ಬಾರಿ ಇದೆಯಲ್ಲ, 5 ಘಾತ 3. ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ? ಒಂದೊಂದು ಗುಂಪಿನಿಂದ ಒಂದೊಂದು ಅವಿಭಾಜ್ಯ ಸಂಖ್ಯೆ ಅಂತ ತಗೊಂಡು ಬಿಡಬೇಕು. ಈಗ ಇದರಿಂದ 2, ಇದರಿಂದ 3, ಇದರಿಂದ 5. ಓಕೆ, ಗೊತ್ತಾಯ್ತಾ? ಇದು ಅರ್ಥ ಆಗ್ತಿದೆನಾ? ಈ 2 3 5 ಗುಣಾಕಾರ ಮಾಡಿಬಿಡ್ರಿ. ಎಷ್ಟಾಗತ್ತೆ? 2 3 6, 6 5 30. ದೇರ್ ಫೋರ್ ಎಷ್ಟ್ರದು? 27,000. 27,000. ಇದ್ರ ಘನಮೂಲ ಎಷ್ಟಾಗತ್ತೆ? 30. ಘನಮೂಲ ಎಷ್ಟಾಯ್ತು? 30. ಅರ್ಥ ಆಗತ್ತೆ? ಈ ರೀತಿಯಲ್ಲಿ ನಾವು ಘನಮೂಲಗಳನ್ನು ಕಂಡುಹಿಡಿಯಬೇಕು. ಅರ್ಥ ಆಯ್ತು? ನೆಕ್ಸ್ಟ್ ಇದರಲ್ಲಿ ಇನ್ನೊಂದಿದೆ ನೋಡಿ, 10,648. ಇದ್ರ ಘನಮೂಲ ಕಂಡುಹಿಡಿತೀರಿ? ಕಂಡುಹಿಡಿಯಮ್ಮ. ಫಸ್ಟ್ ಏನು ಮಾಡ್ಬೇಕಂತ ಹೇಳಿದೆ? ಅದರ ಅವಿಭಾಜ್ಯ ಅಪವರ್ತನ ಮಾಡ್ಕೊಳ್ಬೇಕು. ಫಸ್ಟ್ ಮಾಡೋಣ್ರಿ, ಇದರ ಅವಿಭಾಜ್ಯ ಅಪವರ್ತನ ತೆಗೆದುಕೊಳ್ತೀನಿ ನೋಡ್ರಿ. ಇದ್ರದ್ದು ಫಸ್ಟು ಕ್ಯೂಬ್ ರೂಟ್ ಆಫ್ 10,648. 10,648ರ ಅವಿಭಾಜ್ಯ ಅಪವರ್ತನ ಮಾಡ್ಕೊಳ್ಳೋಣ. 4 8. 2ರಿಂದ ಹೋಗುತ್ತೆ, 2ರಿಂದ ತಗೊಳ್ಳಿ. 2 5 10, 2 3 6, 2 2 4, 2 4 8. ಮತ್ತೆ 2ರಿಂದ 2 2 4, 3 ಇದೆಯಲ್ಲ, 2 6 12, 1 ಉಳಿತು 12 ಆಗುತ್ತೆ. 2 6 12, 2 2 4. ಮತ್ತೆ 2ರಿಂದ 2 1, 2 3, 2 3, 2 1. ಈಗ ನೆಕ್ಸ್ಟ್ ನೋಡಿ, 1,331 ಅಂದ್ಗಳೇನೆ ನಾವು ನೆನಪು ಬಂದ್ಬಿಡಬೇಕು. ಅದು ಯಾವುದು? 11ರ ಘನ ಅಂತ ಹೇಳಿ, ಘನ ಸಂಖ್ಯೆಗಳನ್ನು ಬ್ಯಾಕ್ ಮಾಡ್ರಿ ಅಂತ ಹೇಳಿದ್ದೀವಿ. ಅರ್ಥ ಆಗತ್ತೆ? ನೋಡಿ, 11ರಿಂದ ಹೋಗುತ್ತೆ. ಯಾಕಂದ್ರೆ 3ರಿಂದ ಹೋಗಲ್ಲ, 5ರಿಂದ ಆಗಲ್ಲ, 7ರಿಂದ ಆಗಲ್ಲ. ನೆಕ್ಸ್ಟ್ ಬರೋದೆ 11ರಿಂದ. ನೋಡಿ, 11ರಿಂದ ತಗೊಳ್ಳಿ. ಈಗ 11ರಿಂದ 11 1 11, 1 13ರಲ್ಲಿ 11 ಇತ್ತು ಅಂತಂದ್ರೆ 2 ಉಳಿತು 23, 11 2 22, ಮತ್ತೆ 11 1 11. ನೆಕ್ಸ್ಟ್ ಮತ್ತೆ 11ರಿಂದ 11 1 11 1, ಮತ್ತೆ 11ರಿಂದ 11 1 11. ಅರ್ಥ ಆಗತ್ತೆ? ಇದನ್ನ ಹೇಗೆ ಬರ್ಕೊಳ್ತೀವಿ ನೋಡ್ರಿ, ಅವಿಭಾಜ್ಯ ಅಪವರ್ತನ 2 ಇಂಟು 2 ಇಂಟು 2. ಆಮೇಲೆ 11ರದು 11 ಇಂಟು 11 ಇಂಟು 11. ಅರ್ಥ ಆಯ್ತು? ಈಗ ಇದ್ರದ್ದು ಒಂದೊಂದು ಗುಂಪು ಅಂತ ಹೇಳಿದ್ನಿಲ್ಲ, ಇದ್ರದ್ದು 3 ಒಂದು ಗುಂಪು. ಓಕೆ, ಇದನ್ನ ಹೇಗೆ ಬರ್ಕೊಂಡು ಬಿಡ್ತೀನಿ? ಒಂದು ಸ್ಟೆಪ್ ನೋಡಿ. ಅರ್ಥ ಆಯ್ತು ಅಂತಂದ್ರೆ ಇದನ್ನು ಒಂದು ಸ್ಟೆಪ್ ಬರ್ಕೊಳ್ತೀನಿ ನೋಡಿ. 2 ಎಸದವ 3 ಅಂದ್ರೆ 2 ಕ್ಯೂಬ್. 11 3 ಬಾರಿ ಇದೆ, 11 ಕ್ಯೂಬ್. ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿನಿ? ಇವುಗಳಿಂದ ಒಂದೊಂದು ಅವಿಭಾಜ್ಯ ಸಂಖ್ಯೆಗಳನ್ನು ಹೊರಗೆ ತೆಗೆದುಕೊಳ್ಬೇಕು. ಓಕೆ, ನೋಡು, ಈ 2ರಿಂದ ಇದು 2, ಇದರಿಂದ 11. ಈ ಗುಣಾಕಾರ ಮಾಡ್ರಿ. 11 2 22, 11 2 22 ಅಂದ್ರೆ 22ರ ಘನ ಯಾವುದು? 10,648. 10,648ರ ಘನಮೂಲ 22. ಅರ್ಥ ಆಗತ್ತೆ? ಇದನ್ನೇ ದೇರ್ ಫೋರ್ ಹೀಗೆ ಬರ್ಕೊಳ್ಳೋಣ. ಕ್ಯೂಬ್ ರೂಟ್ ಆಫ್ 10,648 ಇಸ್ ಈಕ್ವಲ್ ಟು 22. ಓಕೆ, ಅರ್ಥ ಆಯ್ತಿದು? ಈ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ 2ನೇ ಪ್ರಶ್ನೆ ನೋಡೋಣ. ನಮ್ಮ ಅಭ್ಯಾಸದಲ್ಲಿರುವಂಥ 2ನೇ ಪ್ರಶ್ನೆ, 1,323 ಪೂರ್ಣ ಘನ ಆಗಿಸಲು ಅದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಬೇಕಾಗುತ್ತದೆ? ಮಕ್ಕಳ ಇಲ್ಲಿ ಗಮನಿಸಿ, ಪೂರ್ಣ ಘನ ಆಗ್ಬೇಕಾದ್ರ ಪ್ರತಿಯೊಂದು ಅವಿಭಾಜ್ಯ ಅಪವರ್ತನ 3 ಗುಂಪಿನಲ್ಲಿ ಇರಬೇಕು. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇನ್ನೊಂದ್ಸಲ ಕೇಳಿ, ಒಂದು ಪೂರ್ಣ ಘನ ಆಗ್ಬೇಕಂತಂದ್ರೆ
ಪ್ರತಿಯೊಂದು ಅವಿಭಾಜ್ಯ ಅಪವರ್ತನ ಎಷ್ಟಿರಬೇಕು? 3 ಗುಂಪಿನಲ್ಲಿರಬೇಕು. ಓಕೆ, ಈಗ ಫಸ್ಟ್ ಸ್ಟೆಪ್ ಮಾಡೋಣ. ಏನು ಮಾಡ್ತೀವಿ? ಫಸ್ಟ್ ಸ್ಟೆಪ್, ಈ ಕೊಟ್ಟಿರುವಂಥ 1323ರ ಅವಿಭಾಜ್ಯ ಅಪವರ್ತನ ಮಾಡಬೇಕು. ಅವಿಭಾಜ್ಯ ಅಪವರ್ತನ ಮಾಡೋಣ. ಇದರದು ನೋಡಿ, ಇದು ಕ್ಯೂಬ್ ರೂಟ್ ಆಫ್ 1323. ಕ್ಯೂಬ್ ರೂಟ್ ಆಗಲ್ಲ ಇದಕ್ಕೆ, ಇನ್ನು ನಾವು ಒಂದೊಂದು ಹಂತ ಮಾಡೋಣ. ಫಸ್ಟ್ ನೋಡಿ, ಇದರ ಅವಿಭಾಜ್ಯ ಅಪವರ್ತನ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಪೂರ್ಣ ವರ್ಗ, ಪೂರ್ಣ ಘನ ಅಲ್ಲ. ಇದನ್ನು ಘನ ಮಾಡಬೇಕಾದ್ರೆ ಎಷ್ಟರಿಂದ ಗುಣಾಕಾರ ಮಾಡಬೇಕು? ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು ಅಂತ ಪ್ರಶ್ನೆ ಇದೆ. ಫಸ್ಟ್ ಏನು ಮಾಡ್ತೀನಿ? 1323 ಅವಿಭಾಜ್ಯ ಅಪವರ್ತನ ಮಾಡ್ತೀನಿ. ಅವಿಭಾಜ್ಯ ಅಪವರ್ತನ ಮಾಡಿದ್ಮೇಲೆ 3 ಗುಂಪು, 3 ಸಂಖ್ಯೆಗಳ ಗುಂಪು ಮಾಡೋದು. ಯಾವ ಸಂಖ್ಯೆ ಕಡಿಮೆ ಬೀಳುತ್ತೆ ಆ ಗುಂಪು ಮಾಡುವಾಗ, ಯಾವ ಸಂಖ್ಯೆ 3 ಜೋಡಿ ಆಗಲ್ಲ, ಅಂದ್ರೆ ಗುಂಪಾಗಲ್ಲ, ತ್ರಿವಳಿ ಆಗಲ್ಲ, ಅದರಿಂದನೇ ಗುಣಾಕಾರ ಮಾಡಿದ್ರೆ ಆಯಿತು. ಓಕೆ, ಫಸ್ಟ್ ನೋಡಿ 1323 ಇದ್ರ ಅಪವರ್ತನ ಮಾಡೋಣ. ಫಸ್ಟ್ 2 ಆಗಲ್ಲಪ್ಪ, ಬಿಡಿ ಸ್ಥಾನದಲ್ಲಿ ಬೆಸ್ ಸಂಖ್ಯೆ ಅದ. ನೆಕ್ಸ್ಟ್ ಬೆಸ್ ಸಂಖ್ಯೆ ಯಾವುದು? 3 ತಗೊಳ್ತೀವಿ. 3ರಿಂದ ನೋಡ್ರಿ, 3 4 12, 1 ಉಳಿತು 12 ಆಯಿತು. 3 4 12, 3 1 3, ಮತ್ತೆ 3ರಿಂದ ಹೋಗುತ್ತೆ. 3 1 3, 1 ಉಳಿತು 14 ಆಯಿತು. 3 4 12, 2 ಉಳಿತು, ಅದ್ರ ಮುಂದೆ 1 ಇದೆ, 21 ಆಯಿತು. 3 7 21. ನೆಕ್ಸ್ಟ್ ಮತ್ತೆ 3ರಿಂದ ಹೋಗುತ್ತೆ. 3 4 12, 3 4 12, 2 ಉಳಿತು 27. 3 9 27. ಸರಿನಾ? ನೆಕ್ಸ್ಟ್ 49 ಇದೆ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಯಾವ ಅವಿಭಾಜ್ಯ ಸಂಖ್ಯೆಯಿಂದ ಆಗುತ್ತೆ. ಅದು 7ರಿಂದ. 7 7 49, ಇದು 7 1 7. ನೋಡಿದ ತಕ್ಷಣ ಗೊತ್ತೈತಿ ಯಾವ್ದು ಕಡಿಮೆ ಬಿತ್ತಪ್ಪ 3ರಲ್ಲಿ. ಇದು 3 3 3 ಒಂದು ಗುಂಪಾಯ್ತು. ಇದು 7 7, ಇನ್ನೊಂದು 7 ಬೇಕಾಗಿತ್ತಲ್ಲ ಅಲ್ಲಿ, ಅದರಿಂದನೇ ಗುಣಾಕಾರ ಮಾಡೋದಂತ. ಇದನ್ನೇ ಈ ರೀತಿಯಲ್ಲಿ ಬರ್ಕೊಳ್ಳೋಣ. 1323 ಇದು 3 × 3 × 3, ಆಮೇಲೆ 7 ನೋಡಿ, 7 × 7 ಅಂತ ಆಯ್ತು. ಇದಕ್ಕೆ ಹೀಗೆ ಬರ್ಕೊಳ್ಳೋಣ. 3 3 ಬಾರಿ ಇದೆ, 7 2 ಬಾರಿ ಮಾತ್ರ ಇದೆ. ಅಂದ್ರೆ ಅಲ್ಲಿ ಇನ್ನೂ ಏನಪ್ಪಾ ಅಂತಂದ್ರೆ ನಮಗೆ 7 ಕಡಿಮೆ ಬೀಳ್ತಾ ಇದೆ. ಅರ್ಥ ಆಯ್ತಾ? 7 ಕಡಿಮೆ ಆಗ್ತಾ ಇದೆ ಇಲ್ಲ. ಅದಕ್ಕಾಗಿ ಯಾವ ಅಪವರ್ತನ ಗುಂಪು ಅಪೂರ್ಣವಾಗಿದೆ ಅಂತ ನೋಡಿದ ಮೇಲೆ ನಾವು ಇಲ್ಲಿ ಡಿಸೈಡ್ ಮಾಡ್ತೀವಿ 3ರ 3 ಅಪವರ್ತನಗಳ ಗುಂಪು ಕಂಪ್ಲೀಟ್ ಆಗಿದೆ. 7ರ 2 ಅಪವರ್ತನಗಳು ಮಾತ್ರ ಅದಾವ. ಅದನ್ನು 3 ಮಾಡಬೇಕಾದ್ರೆ ಇನ್ನೊಂದು 7 ಬೇಕಾಗತ್ತೆ. ಅದನ್ನು 3 ಮಾಡಬೇಕಾದ್ರೆ ಇದಕ್ಕೆ ಇನ್ನೊಂದು 7 ಬೇಕಾಗತ್ತೆ. ಅರ್ಥ ಆಗತ್ತಿಲ್ಲ? 7 ಬೇಕಾಗತ್ತೆ. ಆದ್ದರಿಂದ ನಾವೇನ್ ಮಾಡ್ಬೇಕೀಗ? 1323 7ರಿಂದ ಗುಣಾಕಾರ ಮಾಡಬೇಕು. ಆದ್ದರಿಂದ ಏನ್ ಮಾಡಬೇಕು? ಆದ್ದರಿಂದ 1323 7ರಿಂದ ಗುಣಿಸಬೇಕು. 7ರಿಂದ ಗುಣಾಕಾರ ಮಾಡಬೇಕಿದೆ. 7ರಿಂದ ಗುಣಿಸಬೇಕು. ಈಗ ನೋಡಿ 1323 × 7. ಈ ಕಡೆ ಏನಾಗ್ಬಿಡುತ್ತೆ? 3³ ಇಂಟು ಇದು 7² × 7 ಗುಣಾಕಾರ ಆಗಿಬಿಡುತ್ತಲ್ಲ. ಅದು 1327, 1323ಕ್ಕೆ 7ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗಿಬಿಡುತ್ತೆ? ಇದು ಇಂಟು 3. ಅಂದ್ರೆ ಇದು 3³ ಇಂಟು ಇದು 7, ಇದು 1 ಇರುತ್ತೆ. ಅಂದ್ರೆ ಘಾತಾಂಕವನ್ನು ಕೂಡಿಸ್ಕೊಳ್ಬೇಕು. ಅಂದ್ರೆ ಎಷ್ಟಾಯ್ತು? ಇದು 3³ ಇಂಟು 7³ ಅಂದ್ರೆ 3 × 7³ ಅಂತಲೂ ಮಾಡಬಹುದು. 3 × 7 ಅಂತಂದ್ರೆ ಎಷ್ಟಾಗತ್ತೆ? ಇದನ್ನ ಈಗ ಬರ್ಕೊಳ್ಳ. 3 × 7³ ಅಂದ್ರೆ ಎಷ್ಟಾಯ್ತು? 3 ಒಳ್ಳೆ 21³ ಅಂತಾಯ್ತು. ಅಂದ್ರೆ 1323 ಇಂಟು 7ರಿಂದ ಗುಣಾಕಾರ ಮಾಡಿದ್ರೆ, ಇದಕ್ಕೆ 7ರಿಂದ ಗುಣಾಕಾರ ಮಾಡಿದ್ರೆ ಇದು 21ರ ಪೂರ್ಣ ಘನ ಆಗತ್ತ. ಇದನ್ನು ಪೂರ್ಣ ಘನ ಆಗ್ಬೇಕಾದ್ರೆ ನಾವು ಎದರಿಂದ ಗುಣಾಕಾರ ಮಾಡಿದೀವಿ? ಅಗತ್ಯವಿರುವಂತ ಸಂಖ್ಯೆ ಯಾವುದು? 7. ದೇರ್ಫೋರ್ ಅಗತ್ಯವಿರುವ ಸಂಖ್ಯೆ
ಅಗತ್ಯವಿರುವ ಸಂಖ್ಯೆ ಯಾವಾದ್ರಿ 7. ಇದು ಆನ್ಸರ್. ಓಕೆ, ಕ್ಲಿಯರ್? ಈಗ ನಾವು ಪ್ರಶ್ನೆ ಸಂಖ್ಯೆ 3 ನೋಡೋಣ. ಇಲ್ಲಿ ಸರಿ ಅಥವಾ ತಪ್ಪು ಎಂದು ತಿಳಿಸಿ ಅಂತ ಹೇಳ್ತಾರೆ. ನಂತರ ನಿಮ್ಮ ತಾರ್ಕಿಕತೆಯನ್ನು ವಿವರಿಸಬೇಕು. ಏನು ಕೊಟ್ಟಿದ್ದಾರೆ ಇಲ್ಲಿ? ಮೊದಲನೇ ಪ್ರಶ್ನೆ ಕೊಟ್ಟಿದ್ದಾರೆ, ಯಾವುದೇ ಬೆಸ ಸಂಖ್ಯೆಯ ಘನವು ಸಮಸಂಖ್ಯೆಯಾಗಿರುತ್ತದೆ ಅಂತ ಹೇಳ್ತಾರೆ. ನೋಡಿದ್ರೆ ಗೊತ್ತಾಗಿಬಿಡುತ್ತೆ. ಬೇಕಾದ್ರೆ ನಾವೊಂದು ಇದು ನೋಡೋಣ. ಯಾವುದೇ ಬೆಸ ಸಂಖ್ಯೆಯ ಘನ. ಈಗ 3 ಅನ್ನೋದು ಬೆಸ ಸಂಖ್ಯೆ. 3 × 3 × 3 ಮಾಡ್ರೆ ಎಷ್ಟಾಗತ್ತೆ? ಅದು 3 × 3 = 9, 9 × 27. ಏನಾಯ್ತು? ಇದು ಬೆಸ ಸಂಖ್ಯೆ ಆಯಿತು. ಹೌದಿಲ್ರಿ? ಗೊತ್ತಾಗಿಬಿಡುತ್ತಲ್ಲ. ಅದಕ್ಕೆ ಒಂದು ಕಾನ್ಸೆಪ್ಟ್ ಏನು ನೆನ್ಪಿಟ್ಕೋಬೇಕು ಅಂತಂದ್ರೆ, ಯಾವುದೇ ಬೆಸ ಸಂಖ್ಯೆ ಇಂಟು ಬೆಸ ಸಂಖ್ಯೆ ಇಂಟು ಬೆಸ ಸಂಖ್ಯೆ ಮಾಡಿದ್ರೆ ಅದರ ಘನ ಅಂದ್ರೆ ಅದನ್ನು 3 ಬಾರಿ ಗುಣಾಕಾರ ಮಾಡಿದೀವಿ ಅಂತಂದ್ರೆ ಅದರ ಗುಣಲಬ್ಧ ಎಷ್ಟು ಬರುತ್ತೆ? ಬೆಸ ಸಂಖ್ಯೆನೇ ಆಗಿರುತ್ತೆ ಅಂತ. ಅದಕ್ಕೆ ಹೀಗೆ ಬರೆಯೋಣ. ಇದಕ್ಕೆ ತಾರ್ಕಿಕತೆ ರೀತಿಯಲ್ಲಿ ನಾವು ವಿವರಿಸ್ಬೇಕಲ್ಲ. ಅದಕ್ಕಾಗಿ ಈ ಹೇಳಿಕೆಗೆ ಇದಕ್ಕೆ ಉತ್ತರ ನೇರವಾಗಿ ಬರಿತೀನಿ. ತಪ್ಪು. ಕೊಟ್ಟಿರುವಂತ ಹೇಳಿಕೆ ಅದು ತಪ್ಪಾಗಿದೆ. ಹೇಳಿಕೆಯು ತಪ್ಪು. ಅದು ಕೊಟ್ಟಿರುವಂತ ಹೇಳಿಕೆ ತಪ್ಪಿದೆ. ಕಾರಣ ಬರೀತೀನಿ. ಯಾಕೆ ತಪ್ಪು ಅನ್ನೋದಕ್ಕೆ ಕಾರಣ ಬರೀತೀನಿ. ಕಾರಣ ಏನಪ್ಪಾ ಅಂತಂದ್ರೆ, ಇಲ್ಲಿ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಳ್ರಿ ಅಂತ ಹೇಳಿದೆ. ಏನು? ಯಾವುದೇ ಬೆಸ ಸಂಖ್ಯೆ ಇಂಟು ಬೆಸ ಸಂಖ್ಯೆ ಇಂಟು ಬೆಸ ಸಂಖ್ಯೆ ಏನಾಗತ್ತದು? ಬೆಸನೇ ಆಗಿರತ್ತ. ಇದನ್ನ ನೀವು ಗಮನಿಸ್ಬೇಕು. ಇದಕ್ಕೆ ಉದಾಹರಣೆ ನೋಡೋಣ. ಇದಕ್ಕೇನಂತಂದ್ರೆ, ಬೇಕಾದ್ರೆ ನಾವು ಉದಾಹರಣೆ ಮೂಲಕ ನೋಡಿದ್ರೆ, ಇದಕ್ಕೆ ಉದಾಹರಣೆ ಏನಾಗತ್ತ? ಒಂದು 3 ಅಂತ ತಗೊಂಡಿವಿ ಅಂತ ತಿಳ್ಕೊಳ್ರಿ. 3ರ ಘನ. 3 ಅನ್ನೋದು ಬೆಸ. ಬೇಕಾದ್ರೆ ಇದನ್ನ ಹೀಗೆ ಗುಣಾಕಾರ ಮಾಡೋಣ. 3 × 3 × 3 ಏನಾಗತ್ರಿ? ಇದು 3 ಕ್ಯೂಬ್ ಅಂತ ಆಗತ್ತೆ. 3 ಕ್ಯೂಬ್ ಅಂದ್ರೆ ಎಷ್ಟು ಬಂತು? 27. 27 ಅನ್ನೋದೇನು? 27 ಬೆಸ ಸಂಖ್ಯೆ, ಹೌದಿಲ್ಲ? ಆದ್ದರಿಂದ ಹೇಳಿಕೆ ತಪ್ಪು. ಇಲ್ಲಿ 27 ಬೆಸ ಸಂಖ್ಯೆ. 27 ಬೆಸ ಸಂಖ್ಯೆ. ಆದ್ದರಿಂದ ಕೊಟ್ಟಿರುವಂತ ಹೇಳಿಕೆ ತಪ್ಪು. ಹೇಳಿಕೆ ತಪ್ಪಾಗಿದೆ ಅಂತ ಅರ್ಥ ಆಯ್ತು. ನೆಕ್ಸ್ಟ್ ಇನ್ನೊಂದು ಇದರಲ್ಲೇ ಕೊಟ್ಟಿರುವಂತ ಇನ್ನೊಂದು ಹೇಳಿಕೆ ಏನು ಕೊಟ್ಟಿದ್ದಾರೆ? ಎರಡನೇ ಹೇಳಿಕೆ. ಇದರ ಕೊಟ್ಟಿದ್ದು ಎರಡನೇ ಹೇಳಿಕೆ ಏನಂತಂದ್ರೆ, 8ರಿಂದ ಕೊನೆಗೊಳ್ಳುವ ಯಾವುದೇ ಘನ ಸಂಖ್ಯೆ ಇರುವುದಿಲ್ಲ ಅಂತ ಹೇಳ್ಯಾರ. ಇಲ್ಲಿ 8ರಿಂದ ಕೊನೆಗೊಳ್ಳುವಂತ ಯಾವುದೇ ಘನ ಸಂಖ್ಯೆನೇ ಇಲ್ಲ ಅಂತ ಹೇಳ್ತಾರೆ. ಇದು ಹೇಳಿಕೆ ತಪ್ಪು. ಕಾರಣ ಈಗ ನೋಡ್ರಿ, 2ರ ಘನ ಎಷ್ಟಪ್ಪ? 2ರ ಘನ 8 ಅಲ್ಲ? ಮತ್ತೆ 8ರಿಂದ ಕೊನೆಗೊಂಡದಿಲ್ಲ ಅದು. ಅದೇ ರೀತಿಯಲ್ಲಿ ನೀವು ಎಲ್ಲ ಘನ ಸಂಖ್ಯೆಗಳನ್ನು ಬಾಹೆಟ್ ಮಾಡ್ರಿ ಅಂತ ತಿಳ್ಕೊಂಡಿನಿ. 12ರ ಘನ ಎಷ್ಟು? 1728 ಅಲ್ಲ? 1728. ಇವು 8ರಿಂದ ಕೊನೆಗೊಂಡವಿಲ್ಲ. ಬಟ್ ಹೇಳಿಕೆಯಲ್ಲಿ ಏನು ಕೊಟ್ಟಾನ? 8ರಿಂದ ಕೊನೆಗೊಳ್ಳುವ ಯಾವುದೇ ಘನ ಸಂಖ್ಯೆ ಇರೋದಿಲ್ಲ ಅಂತ ಕೊಟ್ಟಾನೆ. ಹಾಗಾಗಿ ಹೇಳಿಕೆ ಏನಾಗಿದೆ? ಹೇಳಿಕೆಯು ತಪ್ಪಾಗಿದೆ. ಅಂದ್ರೆ ನಮ್ಮ ಉತ್ತರ ತಪ್ಪು. ಹೇಳಿಕೆ ತಪ್ಪಾಗಿದೆ. ಉತ್ತರ ಇದು ತಪ್ಪು. ಕಾರಣ ಹೇಳಬೇಕಿಲ್ಲ ಇದು ಕಾರಣನೂ ಬರೀಬೇಕಲ್ಲ ನಾವು. ಯಾಕೆ ತಪ್ಪು ಅನ್ನೋದಕ್ಕೂ ಕಾರಣ ಬೇಕಲ್ಲ. ಯಾಕಂತಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. 2 ಕ್ಯೂಬ್ 2ರ ಘನ 8. ಆಮೇಲೆ 12ರ ಘನ ಎಷ್ಟ್ರಿ? 12 ಘನ 1728. 1728. ಇವು ಅದೇ ರೀತಿಯಲ್ಲಿ ಇವೆಲ್ಲವನ್ನು ನೋಡ್ಕೋತ ಹೋದೀವಿ ಅಂತಂದ್ರೆ ನಮಗೆ 8ರಿಂದ ಕೊನೆಗೊಳ್ಳುವ ಘನ ಸಂಖ್ಯೆಗಳು ಸಿಗ್ತಾವ. ಇವು 8ರಿಂದ ಕೊನೆಗೊಳ್ಳುವ ಘನ ಸಂಖ್ಯೆಗಳು. ಇವು 8ರಿಂದ ಕೊನೆಗೊಳ್ಳುವ ಘನ ಸಂಖ್ಯೆಗಳು. ಕೊನೆಗೊಳ್ಳುವ ಘನ ಸಂಖ್ಯೆಗಳು. ಹೌದಲ್ರಿ? ಆದ್ದರಿಂದ ಕೊಟ್ಟಿರುವಂತ ಹೇಳಿಕೆ
ತಪ್ಪು. ಆದ್ದರಿಂದ ಹೇಳಿಕೆ ಏನದು ತಪ್ಪು. ಬರೀತೀರಿ ಈ ಟೈಪ್? ಅರ್ಥ ಆಯ್ತಾ ಕಾನ್ಸೆಪ್ಟ್? ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಹೇಳಿಕೆ ಇದೆ ರೀ. 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆಯಾಗಿರಬಹುದು. ಕ್ವಶನ್ ಹೇಳಿಕೆ ಇನ್ನೊಂದ್ಸಲ ಅವ್ರು ಕೊಟ್ಟಿದ್ದು. 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆ ಆಗಿರಬಹುದು ಅಂತ. ನನಗಂತರ ತಪ್ಪು ಅಂತ ಅನಿಸ್ತಪ್ಪ. ಯಾಕೆ ತಪ್ಪು ಅಂತ ಹೇಳಬೇಕು, ಕಾರಣನು ಕೊಡಬೇಕಿಲ್ಲಿ. ಇದಕ್ಕೆ ಅತ್ಯಂತ ಚಿಕ್ಕ 2 ಅಂಕಿಯ ಸಂಖ್ಯೆ ಯಾವುದು? 2 ಡಿಜಿಟ್ ನಂಬರ್ ಅತ್ಯಂತ ಚಿಕ್ಕದು ಯಾವುದು? 10 ಅಲ್ಲ? ಅದಕ್ಕಿಂತ ಕಡಿಮೆ ಎಂದು ಅಂದ್ರೆ ಸಿಂಗಲ್ ಡಿಜಿಟ್ ಆಗ್ತಾವ. ಈ ಅತ್ಯಂತ ಚಿಕ್ಕ ಅಂಕಿಯ ಸಂಖ್ಯೆ 10 ಅಂತಂದ್ರೆ 10 ಘನ ಮಾಡಿಬಿಡ್ರಿ, ಎಷ್ಟಾಗತ್ತೆ? 1000 ಆಗತ್ತಲ್ಲ? ಇದರಲ್ಲಿ ಎಷ್ಟು ಅಂಕಿ ಇರ್ತಾವ? 4 ಇರ್ತಾವ. ಓಕೆನಾ? ಆದ್ದರಿಂದ 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆ ಆಗುವುದಿಲ್ಲ ಅಂತ ಬರೀಬೇಕು. ಇದನ್ನೇ ಬರೀಲ್ಲ, ಕೊಟ್ಟಿರುವಂತ ಹೇಳಿಕೆ ಅಂದ್ರೆ ನಮ್ಮ ಉತ್ತರ ಏನೈತಿದು? ತಪ್ಪು. ಉತ್ತರ ತಪ್ಪು. ಕಾರಣ ಹೇಳ್ಬೇಕು. ಯಾಕೆ ತಪ್ಪು ಅನ್ನೋದಕ್ಕೆ ಕಾರಣ ಹೇಳ್ಬೇಕು. ನಾವು ಹೇಳಿದ್ನಲ್ಲ, ಕಾರಣ ಹೇಳ್ಬೇಕು. ಕಾರಣ ಏನು? ಅತ್ಯಂತ ಚಿಕ್ಕ 2 ಡಿಜಿಟ್ ನಂಬರ್, ಅತ್ಯಂತ ಚಿಕ್ಕ 2 ಅಂಕಿಯ ಸಂಖ್ಯೆ, ಅತ್ಯಂತ ಚಿಕ್ಕ 2 ಅಂಕಿಯ ಸಂಖ್ಯೆ, 2 ಅಂಕಿಯ ಸಂಖ್ಯೆ ಎಷ್ಟ್ರಿ? 10. ಕರೆಕ್ಟ್? ಇದನ್ನ 10 ಕ್ಯೂಬ್ ಮಾಡ್ರಿ, ಇದ್ರ ಘನ ಮಾಡ್ರಿ, ಅಂದ್ರೆ 2 ಡಿಜಿಟ್ ನಂಬರ್ ಇದು. ಇದ್ರ ಘನ ಎಷ್ಟಾಗತ್ತದು? 1000. ಇದ್ರಾಗ ಎಷ್ಟು ಡಿಜಿಟ್ ಅದಾವ? ಈ ಕಡೆ ನೋಡ್ರಿ, 1 2 3 4 ಡಿಜಿಟ್ ಅದಾವಲ್ಲ? ಇದು 4 ಅಂಕಿಯ ಸಂಖ್ಯೆ. ಅದನ್ನೇ ಬರೆಯಲು, ಇದು 4 ಅಂಕಿಯ ಸಂಖ್ಯೆ. ಇದು 4 ಅಂಕಿಯ ಸಂಖ್ಯೆ. ಆದ್ದರಿಂದ 2 ಅಂಕಿಯ ಸಂಖ್ಯೆಯ ಘನವು, ಆದ್ದರಿಂದ 2 ಅಂಕಿಯ ಸಂಖ್ಯೆಯ ಘನವು ಏನ್ರಿ ಅದು? 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆ ಆಗೋದಿಲ್ಲ. 3 ಅಂಕಿಯ ಸಂಖ್ಯೆ ಆಗುವುದಿಲ್ಲ, ಸಂಖ್ಯೆ ಆಗಿರುವುದಿಲ್ಲ. ಓಕೆ, ಬರೀತೀರಿ ಟೈಪ್? ಅರ್ಥ ಆಯ್ತಾ ಇದು ಪಾಯಿಂಟ್? ಈ ರೀತಿಯಲ್ಲಿ ಕಾನ್ಸೆಪ್ಟ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದರಲ್ಲಿ ಕೊಟ್ಟಿರುವಂತ ಒಂದು ಪ್ರಶ್ನೆ ಅಂದ್ರೆ ಇದೇ ಹೇಳಿಕೆ ಕಂಟಿನ್ಯೂ ಆಗಿದೆ. ಏನಿದೆ ಇದರಲ್ಲಿ? 2 ಅಂಕಿಯ ಸಂಖ್ಯೆಯ ಘನವು, ನೋಡಿ ಇಲ್ಲಿ, 2 ಅಂಕಿಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಹೊಂದಿರಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ, 2 ಅಂಕಿಯ ಸಂಖ್ಯೆಯ ಘನ, 2 ಅಂಕಿಯ ಸಂಖ್ಯೆ, ಅತ್ಯಂತ ದೊಡ್ಡ 2 ಅಂಕಿಯ ಸಂಖ್ಯೆ ಯಾವ್ದ್ರಿ? ಯಾವುದು? 99. ಇದು ಅತ್ಯಂತ ದೊಡ್ಡ 2 ಡಿಜಿಟ್ ನಂಬರ್. ಇದಕ್ಕಿಂತ 1 ಜಾಸ್ತಿ ಆಯ್ತಂದ್ರೆ 100 ಆಗತ್ತೆ. ಅಂದ್ರೆ ಅಲ್ಲಿ 3 ಡಿಜಿಟ್ ನಂಬರ್ ಇರ್ತಾವ, ಹೌದಲ್ರಿ? ಅದಕ್ಕೆ ಅತ್ಯಂತ ದೊಡ್ಡ ಅಂಕಿಯ ಸಂಖ್ಯೆ 99. 99ರ ಘನ ಮಾಡ ಅಂದ್ರೆ 99 × 99 × 99 ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತು? ಎಷ್ಟು? 970,299. ಅರ್ಥ ಆಗತ್ತೆ ಇದು? ಅಂದ್ರೆ 9,70,299 ಅಂತ ಬರುತ್ತೆ. ಗುಣಾಕಾರ ಮಾಡಿ ನೋಡ್ರಿ ನಾವು. ಇದರಲ್ಲಿ ಎಷ್ಟು ಅಂಕಿ ಇರ್ತಾವ? ಒಂದೊಂದು ಮಾಡಿ ನೋಡೋಣ ನಾವು. ಇದನ್ನ ಕ್ಯೂಬ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದೆ ನಾನು? 970,299. 970,299. ಎಷ್ಟು ಡಿಜಿಟ್ ಅದಾವ ಇದ್ರಾಗ? ಎಷ್ಟು ಅದಾವ್ರಿ? 1 2 3 4 5 6 ಡಿಜಿಟ್ ಅದಾವ. 6 ಅಂಕಿಯ ಸಂಖ್ಯೆ ಆಯಿತು. ಬಟ್ ನಮ್ಮ ಹೇಳಿಕೆಯಲ್ಲಿ ಏನು ಕೊಟ್ಟರೆ? 2 ಅಂಕಿಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚು ಹೊಂದಿರಬಹುದು ಅಂತ ಹೇಳ್ತಾರೆ. ಅಲ್ಲ, ಇದು ಅಂದ್ರೆ ಕೊಟ್ಟಿರುವಂತ ಹೇಳಿಕೆ ತಪ್ಪಾಗಿದೆ ಅಂತ. ಅದಕ್ಕೆ
ನಮ್ಮ ಉತ್ತರ ಬರೆಯೋಣ ಇಲ್ಲಿ. ಉತ್ತರ ತಪ್ಪು, ಕೊಟ್ಟಿರುವಂತ ಹೇಳಿಕೆ ತಪ್ಪಾಗಿದೆ. ಕಾರಣನೂ ವಿವರಿಸೋಣ, ಯಾಕೆ ಇದು ತಪ್ಪು ಅನ್ನೋದಕ್ಕೆ ಕಾರಣ ಹೇಳೋಣ. ಕಾರಣ ಏನ್ ಹೇಳ್ರಿ, 2 ಅಂಕಿಯ ಅಂದ್ರೆ ಅತ್ಯಂತ ದೊಡ್ಡ 2 ಅಂಕಿಯ ಸಂಖ್ಯೆ, ಅತ್ಯಂತ ದೊಡ್ಡ 2 ಅಂಕಿಯ ಸಂಖ್ಯೆ ಎಷ್ಟಂತ ಹೇಳಿದ 99. ಇದೇ 2 ಡಿಜಿಟ್ ನಲ್ಲಿ ಅತಿ ಹೆಚ್ಚಿದ್ದದ್ದು, ಗರಿಷ್ಠ ಇದ್ದದ್ದು. ಇದ್ರ ಘನ ಮಾಡೋಣ ಅಂತ ಹೇಳಿದೆ ನಾನು. 99 ಘನ ಅಂದ್ರೆ 99 3 ಬಾರಿ ಗುಣಾಕಾರ ಮಾಡೋದು. ಎಷ್ಟು ಬರುತ್ತದು? 970299. 970299. ಇದ್ರಾಗ ಎಷ್ಟು ಅಂಕಿಗಳದಾವ? ಇದು 6 ಅಂಕಿಯ ಸಂಖ್ಯೆ. ಓಕೆನಾ? ಇದು 6 ಅಂಕಿಯ ಸಂಖ್ಯೆ. ಇದು 6 ಅಂಕಿಯ ಸಂಖ್ಯೆಯಾಗಿದೆ. ಆದ್ದರಿಂದ ಇದೇ ಹೇಳಿಕೆ ಬರೀರಿ, 2 ಅಂಕಿಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಇಲ್ಲ ಅಂತ ಬರೆದು ಬಿಡ್ರಿ. ಆದ್ದರಿಂದ 2 ಅಂಕಿಯ ಸಂಖ್ಯೆಯ ಘನವು 2 ಅಂಕಿಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಹೊಂದಿರುವುದಿಲ್ಲ ಅಂತ ಬರೀಬೇಕು. ಓಕೆ, ಹೊಂದಿರುವುದಿಲ್ಲ. ಓಕೆ, ಅರ್ಥ ಆಯ್ತು? ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಹೇಳಿಕೆ ಇದೆ ಇದರಲ್ಲಿ. 5ನೇದು, ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿವೆ. ಘನ ಸಂಖ್ಯೆಗಳು ಅಂದ್ರೆ ಏನು? ಘನ ಸಂಖ್ಯೆಗಳು ಬರ್ತಾ ನೋಡ್ರಿ, ಇವು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದ್ಯಾವಂತ. ಎಕ್ಸಾಂಪಲ್, ಒಂದು 8 ಅಂತ ತಗೊಳ್ಳೋಣ. 8 ಅನ್ನೋದು ಒಂದು ಘನ ಸಂಖ್ಯೆ. 8 ಅನ್ನೋದು ಘನ ಸಂಖ್ಯೆ. ಇದರ ಅಪವರ್ತನಗಳು ಅಂದ್ರೆ ಅವಿಭಾಜ್ಯ ಅಪವರ್ತನ ಅಂತ ಅಂದಿಲ್ಲ ರೀ, ಇದರ ಅಪವರ್ತನ. ಈ 8 ಅನ್ನೋದು ಎದ್ರ ಘನ? ಅದು 2ರ ಘನ ಅಂತ ಗೊತ್ತಲ್ಲ ನಮಗೆ. 8 ಅನ್ನೋದು 2ರ ಘನ, ಒಂದು ಘನ ಸಂಖ್ಯೆ ಅಂತ. 8 ಅನ್ನೋದು ಒಂದು ಘನ ಸಂಖ್ಯೆ ಅಂತ ಗೊತ್ತಾಯ್ತು ನಮಗೆ. 8 ಅನ್ನೋದು ಒಂದು ಘನ ಸಂಖ್ಯೆ. ಇದರ ಅಪವರ್ತನ ನೋಡ್ರಿ. 8ರ ಅಪವರ್ತನಗಳು ಅಂದ್ರೆ 8 ಯಾವ್ಯಾವ ಮಗ್ಗೆ ಹೋಗುತ್ತೆ? 8ರ ಅಪವರ್ತನ 1, 8ರ ಅಪವರ್ತನ 1, 2 ಇದೆ, 1, 2, 4 ಮತ್ತು ಸ್ವತಃ 8. ಎಷ್ಟು ಅಪವರ್ತನಗಳಾದವು ಇಲ್ಲಿ? 4 ಅದವಲ್ಲ. ಅಂದ್ರೆ ಅಪವರ್ತನಗಳ ಸಂಖ್ಯೆ ಎಷ್ಟಾಯ್ತು? 4. ಅಪವರ್ತನ ಸಂಖ್ಯೆ 4 ಆಗ್ತಾವ ಅಂತಂದ್ರೆ ಅವು 4 ಅನ್ನೋದು ಒಂದು ಸಮ ಸಂಖ್ಯೆ ಇಲ್ಲ. ಆದ್ದರಿಂದ ಕೊಟ್ಟಿರುವಂತ ಹೇಳಿಕೆ ಅದು ತಪ್ಪಾಗಿದೆ. ಅಂದ್ರೆ ಘನ ಸಂಖ್ಯೆಗಳು ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿವೆ ಅನ್ನೋದು ತಪ್ಪು. ಅರ್ಥ ಆಯ್ತು? ಇದನ್ನೇ ನಾವು ಸಿಸ್ಟಮೆಟಿಕ್ ಆಗಿ ಬರ್ಕೊಳ್ಳೋಣ. ಅಂದ್ರೆ ನಮ್ಮ ಉತ್ತರ ಏನೈತಿ ಇಲ್ಲಿ? ತಪ್ಪಾಯ್ತಲ್ಲ. ಉತ್ತರ ಇದು ತಪ್ಪು, ಅಂದ್ರೆ ಕೊಟ್ಟಿರುವಂತ ಹೇಳಿಕೆ ತಪ್ಪು. ಕಾರಣ ಬರಿಬೇಕು. ಕಾರಣ ನಾನು ತಿಳಿಸಿದ್ನಿಲ್ಲ, ಅದನ್ನೇ ಬರ್ದ್ಬಿಡ್ರಿ. ಏನಂತ ಕಾರಣ ಏನಂತ ಬರಿಬೇಕು? ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ಬರೆಯೋಣ. 8 ಅನ್ನೋದು ಒಂದು ಘನ ಸಂಖ್ಯೆ. ಎದರ ಘನ ಇದು? 2ರ ಘನ. 8 ಅನ್ನೋದು 2ರ ಘನ. ಅಂದ್ರೆ ಇದು ಒಂದು ಪೂರ್ಣ ಘನ, ಅಂತ ಕ್ಲಿಯರ್ ಆಗಿ ಬರೆಯೋಣ. ಪೂರ್ಣ ಘನ ಸಂಖ್ಯೆಯಾಗಿದೆ ಅಂತ ಬರೀರಿ. ಸಂಖ್ಯೆ ಆಗಿದೆ. ಕ್ಲಿಯರ್? ಈಗ 8ರ ಅಪವರ್ತನಗಳು ಬರ್ಕೊಳ್ಳೋಣ. 8ರ ಅಪವರ್ತನಗಳು ಯಾವ್ಯಾವ ಅದಾವ ಅಂತ ಹೇಳಿದೆ ನಾನು ಮಾಡಿ ತೋರಿಸಿದ್ನಲ್ಲ. ಅಂದ್ರೆ 8 ಯಾವ್ಯಾವ ಮಗ್ಗಿಯಲ್ಲಿ ಬರ್ತಾವ ಅಂತ ನಾವು ನೇರವಾಗಿ ಹೇಳಬೇಕು. ಅಂದ್ರೆ 1 ಅಂತಿದೆ, 2 ಇದೆ, 4 ಇದೆ
8 ಅದ. ಅಂದ್ರೆ ಇಲ್ಲಿ ಅಪವರ್ತನಗಳ ಸಂಖ್ಯೆ ಎಷ್ಟದು? 4. ಅಪವರ್ತನಗಳ ಸಂಖ್ಯೆ, ಇವು ಅಪವರ್ತನಗಳು 1 2 3 4. ಅಪವರ್ತನಗಳ ಸಂಖ್ಯೆ ಎಷ್ಟು? 4. 4 ಅನ್ನೋದು ಇದು ಸಮಸಂಖ್ಯೆ. 4 ಅನ್ನೋದೇನು? ಇದು ಸಮಸಂಖ್ಯೆ. ಇದು ಸಮಸಂಖ್ಯೆ. ಆದ್ದರಿಂದ ಕೊಟ್ಟಿರುವಂತ ಹೇಳಿಕೆ ಏನದು? ತಪ್ಪು. ಆದ್ದರಿಂದ ಹೇಳಿಕೆ ತಪ್ಪು ಅಂತ ಬರೀರಿ. ಓಕೆ, ಈ ರೀತಿಯಲ್ಲಿ ನಾವು ಕಾನ್ಸೆಪ್ಟ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಅರ್ಥ ಆಗುತ್ತೆ? ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. ಇಲ್ಲಿ ಕೊಟ್ಟಿರುವಂತ 4ನೇ ಪ್ರಶ್ನೆ, ಸಂಖ್ಯೆ 1331 ಒಂದು ಪೂರ್ಣ ಘನ ಎಂದು ನೀವು ಹೇಳುತ್ತೀರಿ. ಓಕೆ, ಇಲ್ಲಿ ಕೊಟ್ಟಿರುವಂತ ನೀವು ಅದರ ಘನಮೂಲವನ್ನು ಅಪವರ್ತಿಸದೆ ಊಹಿಸಬಹುದೇ? ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ ನೋಡಿ. ಅದರ ಘನಮೂಲ ಯಾವುದು? ಅದೇ ರೀತಿ 4913, 12167 ಮತ್ತು 32768 ಸಂಖ್ಯೆಗಳ ಘನಮೂಲಗಳನ್ನು ಊಹೆ ಮಾಡಬೇಕು ಅಂತ. ವಿದ್ಯಾರ್ಥಿಗಳೇ ಗಮನಿಸಿ, ಪರೀಕ್ಷೆಯಲ್ಲಿ ಈ ಪ್ರಶ್ನೆಗೆ ನಾವೇನಂದ್ರೆ ಕೊನೆಯ ಅಂಕಿ ಮತ್ತು ಕೊನೆಯ 3 ಸಂಖ್ಯೆಗಳನ್ನು ಬೇರ್ಪಡಿಸುವಂತ ವಿಧಾನವನ್ನು ಬಳಸಬೇಕು. ಹೇಗೆ ಅನ್ನೋದು ಒಂದು ನೋಡ್ರಿ. ಫಸ್ಟ್ ಇದನ್ನ ಒಂದು ಎ ಅಂತ ತಗೊಳ್ತೀನಿ, ಇದನ್ನು ಬಿ ಅಂತ ತಗೊಳ್ಳೋಣ, ಇದು ಸಿ, ಇದು ಡಿ ಅಂತ ತಗೊಂಡ್ಬಿಡ. ಫಸ್ಟ್ ಇದರ ಕೊಟ್ಟಿರುವಂಥದ್ದನ್ನು 1331 ಘನಮೂಲ ಬರಿಬೇಕು. ನಾವು ಊಹೆ ಮಾಡಿ ಬರಿಬೇಕು. 1331 ಹೇಗೆ ಮಾಡಬೇಕು ಅನ್ನೋದು ಕೆಲವು ಸ್ಟೆಪ್ಗಳನ್ನು ಹೇಳಿಕೊಡ್ತೀನಿ ನೋಡ್ರಿ. ಫಸ್ಟ್ ಏನ್ ಮಾಡಬೇಕು? ಬಲದಿಂದ 3 ಅಂಕಿಗಳನ್ನು ಬೇರ್ಪಡಿಸ್ಬೇಕು. ನೋಡಿ ಇಲ್ಲಿ 1 ಇಲ್ಲ ಬರಿಲ್ಲ, 1331 ಅದಲ್ರಿ, ಈ ಬಲಗಡೆಯಿಂದ 3 ಅಂಕಿಗಳನ್ನು ಬೇರ್ಪಡಿಸ್ಬೇಕು. 1 2 3 ಇದನ್ನು ಬೇರ್ಪಡಿಸ್ಬೇಕು. ಓಕೆ, ಕ್ಲಿಯರ್? ಈಗ ಸೆಕೆಂಡ್ ಸ್ಟೆಪ್ ಏನ್ ಮಾಡಬೇಕು? ಎಡಭಾಗದ ಒಂದಕ್ಕಿಂತ ಒಂದದಲ್ರಿ ಇದು, ಎಡಭಾಗದ ಒಂದಕ್ಕಿಂತ ಕಡಿಮೆ ಅಥವಾ ಸಮವಾದಂತ ದೊಡ್ಡ ಪೂರ್ಣ ಘನವನ್ನು ತೆಗೆದುಕೊಳ್ಳೋದು. ಯಾವುದಾದರಿ ಅದರ ದೊಡ್ಡ ಪೂರ್ಣ ಘನ? ಒಂದಕ್ಕಿಂತ ಚಿಕ್ಕದು, ಅಂದ್ರೆ ಇಲ್ಲಿ ಒಂದದಲ್ಲ, ಅದಕ್ಕೆ ಒಂದಕ್ಕಿಂತ ಚಿಕ್ಕದು ಅಥವಾ ಸಮನಾದ ದೊಡ್ಡ ಪೂರ್ಣ ಘನ ಯಾವುದು? 1 ಕ್ಯೂಬ್. 1 ಕ್ಯೂಬ್ ಅಂತಂದ್ರೆ 1 ಕ್ಯೂಬ್ ಅಂತಂದ್ರೆ ಒಂದೇ ಆಗತ್ತಲ್ರಿ. 1 ಕ್ಯೂಬ್ ಅಂದ್ರೆ ಒಂದಲ್ಲ. ಆದ್ದರಿಂದ ಘನಮೂಲದ ದಶಕದ ಅಂಕಿ, ಫಸ್ಟ್ ಅದರ ದಶಕದ ಅಂಕಿ ಇಡಬೇಕು. ಅಂದ್ರೆ 10ರ ಸ್ಥಾನ ಅಂಕಿ ಏನ್ ಬರುತ್ತೆ ಅದಕ್ಕೆ? 1. ಕ್ಲಿಯರ್? ಮುಂದಿನ ಲೆಕ್ಕಗಳನ್ನು ಹಾಗೆ ಊಹಿಸ್ಬೇಕು. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ 3ನೇ ಹಂತ, 1331 ಕೊನೆಯ ಅಂಕಿ, ಇದ್ರ ಕೊನೆಯ ಅಂಕಿ ಯಾವ್ದಾದ್ರಿ? 1 ಸಹ ಇದು 1 ಕ್ಯೂಬ್ ಮಾಡಿದ್ರು 1 ಕ್ಯೂಬ್ ಸಹ 1ರಿಂದ ಕೊನೆಗೊಳ್ಳುತ್ತೆ. 1 ಕ್ಯೂಬ್ 1ರಿಂದ ಕೊನೆಗೊಳ್ಳುತ್ತೆ. ಆದ್ದರಿಂದ ಅದರ ಬಿಡಿ ಸ್ಥಾನದ ಏಕಾಂಕಿದ ಅಂಕಿ, ಬಿಡಿ ಸ್ಥಾನದ ಅಂಕಿ ಅದು ಸಹ 1 ಆಗಿರುತ್ತೆ. ಓಕೆನಾ? ಇದರದನ್ನು 1 ಆಗಿರುತ್ತೆ. ಹಾಗಾಗಿ ಇಲ್ಲಿ 1 ಅಂದ್ರೆ 1331 ಇದು ಎದರ ಘನ? 11ರ ಘನ. ಅಂದ್ರೆ 1331 ಘನಮೂಲ ಏನು? 11 ಅಂತ ಬರೀಬೇಕು. ಓಕೆ, ಕ್ಲಿಯರ್? ನೆಕ್ಸ್ಟ್ ಎರಡನೇದು ಬಿ ನೋಡ್ರಿ. ಬಿ ಒಂದು ಮಾಡೋಣ. ಏನ್ ಕೊಟ್ಟಿದ್ದಾರೆ ಇಲ್ಲಿ? ಇದನ್ನ ಮಾಡೋಣ್ರಿ. ಈಗ ಕ್ಯೂಬ್ ರೂಟ್ ಆಫ್ 4913.
ಫಸ್ಟ್ ಸ್ಟೆಪ್ ಒಂದು 3 ಹಂತ ಹೇಳಿ ನಾನು. ಮೊದಲ ಹಂತ ಏನು ಮಾಡಬೇಕು? ಬಲದಿಂದ 3 ಅಂಕಿಗಳನ್ನು ಬೇರ್ಪಡಿಸಬೇಕು. ಈಗ 4 9 1 3 ಅಂತ ಹೇಳಿದ ಬಲಭಾಗದಿಂದ 3 ಅಂಕಿಗಳನ್ನು 1 2 3 3 ಅಂಕಿಗಳನ್ನು ಬೇರ್ಪಡಿಸಬೇಕು. ಕ್ಲಿಯರ್? ಎರಡನೇ ಹಂತ ಇಲ್ಲಿ ಎಷ್ಟಾದ್ರೆ 4 ಅದಲ್ಲ, 4ಕ್ಕಿಂತ ಕಡಿಮೆ ಅಥವಾ ಸಮನಾದ ದೊಡ್ಡ ಪೂರ್ಣ ಘನ. ಅರ್ಥ ಆಗ್ತಾ ಇದೆನಾ? 4ಕ್ಕಿಂತ ಕಡಿಮೆ ಇರಬೇಕು ಅಥವಾ ಸಮನಾದ ದೊಡ್ಡ ಪೂರ್ಣ ಘನ. ಯಾವದ್ರಿ? 1 ಕ್ಯೂಬ್. ಯಾವ್ದದು? 1 ಕ್ಯೂಬ್. ಅರ್ಥ ಆಗ್ತಾ ಇದೆನಾ? ಇದ್ರ ಘನ ಒಂದೇ ಅಲ್ಲ, 1 ಕ್ಯೂಬ್ ಅಂದ್ರೆ ಒಂದೇ ಅಲ್ಲ. ಆದ್ದರಿಂದ ಇದಕ್ಕೆ ದಶಕದ ಸ್ಥಾನ ಅಂದ್ರೆ 10 ಸ್ಥಾನ ಏನ್ ಬರಿಬೇಕು? 1 ಅಂತ ಬರಿಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ ಇದರಲ್ಲಿ ಕೊನೆಯ ಅಂಕಿ, ಕೊನೆಯ ಅಂಕಿ ನೋಡ್ರಿ ಏನದರಿ? 3 ಅದಲ್ಲ, ಕೊನೆಯ ಅಂಕಿ 3. ಈಗ 3 ಬರುವಂಥದ್ದು ಏನ್ ಮಾಡ್ಬೇಕಂತ ಹೇಳಿದ್ರೆ ಕೊನೆಯ ಅಂಕಿ ನೋಡ್ರಿ 3 ಬಂತು. ಯಾವ ಸಂಖ್ಯೆಯ ಘನ 3ರಿಂದ ಕೊನೆಗೊಳ್ಳುತ್ತೆ? ನೀವು ಘನ ಸಂಖ್ಯೆ ಬಹಳ ಮಾಡಿದ್ರೆ ಇವೆಲ್ಲ ಹೆಲ್ಪ್ ಆಗತ್ತೆ ಅಂತ ಹೇಳಿದೆ. ಯಾವ ಸಂಖ್ಯೆಯ ಘನ 3ರಿಂದ ಕೊನೆಗೊಳ್ಳುತ್ತೆ? 7 ಕ್ಯೂಬ್ ಮಾಡ್ರಿ. ನೀವು 7 ಕ್ಯೂಬ್ ಮಾಡಿದ್ರೆ ಎಷ್ಟು ಬರುತ್ತೆ? 3 4 3 ಅಲ್ಲ, 7 ಕ್ಯೂಬ್. ಆದ್ದರಿಂದ ಇದು 3ರಿಂದ ಕೊನೆಗೊಳ್ಳುತ್ತಾ ಇದೆ. 7ರ ಘನ 3ರಿಂದ ಕೊನೆಗೊಳ್ಳುತ್ತಾ ಇದೆ. ಆದ್ದರಿಂದ ಬಿಡಿ ಸ್ಥಾನದಲ್ಲಿ ಏನಂತ ಬರೀಬೇಕು ನಾವು? ಬಿಡಿ ಸ್ಥಾನದಲ್ಲಿರುವಂತ ಅಂಕಿ ಯಾವ್ದಾಗಿರುತ್ತೆ? 7. ಓಕೆ. ದೇರ್ಫೋರ್ ಇದ್ರ ಏನಂತಂದ್ರೆ ಘನಮೂಲ 4913 ಘನಮೂಲ 17. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಇನ್ನೊಂದು 3ನೇ ನೋಡ್ರಿ. 3ನೇದ ಏನು? ಸಿ ಅಂತ ತಗೊಳ್ತೀನಿ. ಅದಕ್ಕೆ ಇದ್ರದ್ದು ಕ್ಯೂಬ್ ರೂಟ್ ಆಫ್ 12167. ಸೇಮ್ ಅವೇ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು. 3 ಸ್ಟೆಪ್ಗಳನ್ನು ಹೇಳಿನಿ. ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು? ಬಲದಿಂದ 3 ಅಂಕಿಗಳನ್ನು ಬೇರ್ಪಡಿಸ್ಕೊಳ್ಬೇಕು. ಇದರಲ್ಲಿ 1 2 1 6 7 ಈ ಭಾಗದಿಂದ 3 ಅಂಕಿಗಳನ್ನು ಬೇರ್ಪಡಿಸ್ಕೊಳ್ಬೇಕು. 1 2 3. ಓಕೆ. ಎಡಭಾಗದಲ್ಲಿ 12 ಅಂತ ಉಳಿತು. ಈಗ 2ನೇ ಸ್ಟೆಪ್ ಬರ್ತೀವಿ. ಈಗೇನ್ ಮಾಡಬೇಕು? ಈ 12ಕ್ಕಿಂತ ಕಡಿಮೆ ಅಥವಾ ಸಮವಾದ ದೊಡ್ಡ ಪೂರ್ಣ ಘನ ತೆಗೆದುಕೊಳ್ಳಬೇಕು. ಯಾವ್ದ್ರಿ? ಯಾವ್ದು ಬರುತ್ತೆ? ಯಾವ್ದ್ರ ಘನ? 8 ಅಲ್ರಿ? 8 ಅಂದ್ರೆ 8 ಎದ್ರ ಘನ? ಅದು 2 ಕ್ಯೂಬ್ 8 ಅಂತ ಆಯ್ತು. 2 ಕ್ಯೂಬ್ 8. ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ರಿ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. 12ಕ್ಕಿಂತ ಕಡಿಮೆ ಅಥವಾ ಸಮನಾದ ದೊಡ್ಡ ಪೂರ್ಣ ಘನವನ್ನು ತೆಗೆದುಕೊಳ್ಬೇಕು. ಯಾವದದು? 8 ಅಂದ್ರೆ ಅದು 2ರ ಘನ. ಆದ್ದರಿಂದ ದಶಕದ ಅಂಕಿ ಏನಾಗಬೇಕು? ದಶಕದ ಅಂಕಿ ಏನಾಗಬೇಕು? ಇಲ್ಲಿ 2 ಅಂತ ಆಗ್ಬೇಕು. ಓಕೆ. ನೆಕ್ಸ್ಟ್ ಇದ್ರ ಕೊನೆಯ ಅಂಕಿ ನೋಡ್ರಿ. 12 1 67 ಅಂತ ಹೇಳಿದಲ್ಲ, ಕೊನೆಯ ಅಂಕಿ 7 ಅದಲ್ಲ. 3ನೇ ಹಂತಕ್ಕೆ ಬರ್ತೀವಿ. ಇದ್ರ ಕೊನೆಯ ಅಂಕಿ 7 ಇದೆ. ಯಾವ ಸಂಖ್ಯೆಯ ಘನವು 7ರಿಂದ ಕೊನೆಗೊಳ್ಳುತ್ತದೆ? 3ರ ಘನ ಮಾಡ್ರಿ ನೀವು. 3ರ ಘನ ಎಷ್ಟ್ರಿ? ಅದು 27. 7ರಿಂದ ಕೊನೆಗೊಳ್ತಾ ಇದೆಯಲ್ಲ. ಅರ್ಥ ಆಗ್ತಾ ಇದೆನಾ? ಆದ್ದರಿಂದ ಇದು ಏನಂತಾರೆ? 7ರಿಂದ ಕೊನೆಗೊಳ್ಳಕತ್ತ ಇಲ್ಲ. ಆದ್ದರಿಂದ ಇದರ ಬಿಡಿ ಸ್ಥಾನ ಏನಾಗತ್ತ? 7 ಆಗತ್ತ. ಅಂದ್ರ 12167ರ ಘನಮೂಲ 27 ಅಂತ ಗೊತ್ತಾಯ್ತು. ಅಂದ್ರೆ ಊಹೆ ಮಾಡಿನೇ ನಾವು ಹೇಳಕತ್ತೀವಿ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಕೊಟ್ಟಿರಿ ಇಲ್ಲಿ. ಇದು ನೀವು ಮಾಡಬಹುದು. ಮಾಡ್ತೀರಿ? ಇದನ್ನೊಂದು ನೋಡಿ. ಇದನ್ನ ಡಿ ಅಂತ ತಗೊಳ್ತೀನಿ. ಕ್ಯೂಬ್ ರೂಟ್ ಆಫ್ 32,768 ಅಂತ ಹೇಳಿ ಅದ. ಇದನ್ನ ಹಾಗೇನೇ ಇಲ್ಲಿನೂ 3 ಸ್ಟೆಪ್ ಫಾಲೋ ಮಾಡಬೇಕು. ಏನು? ಮೊದಲು ಬಲದಿಂದ 3 ಅಂಕಿಗಳನ್ನು ಬೇರ್ಪಡಿಸಬೇಕು. ಕೊಟ್ಟಿದ್ದೇನೋ 32768. ಬಲಭಾಗದಿಂದ 3 ಅಂಕಿಯನ್ನು ಬೇರ್ಪಡಿಸ್ತೀವಿ. ಓಕೆ, 1 ಸ್ಟೆಪ್ ಆಯ್ತಾ.
ಎರಡನೇ ಸ್ಟೆಪ್ ಏನು ಮಾಡಬೇಕು, ಎಡಭಾಗದಲ್ಲಿ ಅಂದ್ರೆ ಈ ಭಾಗದಲ್ಲಿ 32 ಅಂತದಲ್ರಿ, 32ಕ್ಕಿಂತ ಕಡಿಮೆ ಅಥವಾ ಸಮನಾದಂಥ ದೊಡ್ಡ ಪೂರ್ಣ ಘನವನ್ನು ಹುಡುಕ್ಬೇಕು. ಯಾವುದು? 27. ಅದು ಎದರ ಘನ? 3ರ ಘನ. ಇದು 3ರ ಘನ. 3ರ ಘನ ಆಗತ್ತಲ್ರಿ ಎಷ್ಟು? 27. 32ಕ್ಕಿಂತ ಕಡಿಮೆ ಐತಿಲ್ಲ ಅದು. ಆದ್ದರಿಂದ ಇಲ್ಲಿ ದಶಕ ಯಾವ್ದು ಬರಿತೀರಿ? ದಶಕ ಸ್ಥಾನ 3 ಅಂತ ಬರೀಬೇಕು. ನೆಕ್ಸ್ಟ್ ಹೇಳ್ತೀರಿ? ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ? ಇದರಲ್ಲಿ 32,768ರಲ್ಲಿ ಕೊನೆಯ ಅಂಕಿ ಅಂದ್ರೆ ಇದರ ಕೊನೆಯ ಅಂಕಿ ಎಷ್ಟು ಅದ ರೀ? 8. ಅಂದ್ರೆ 8ರಿಂದ ಕೊನೆಗೊಳ್ಳುವಂತ ಘನ ಸಂಖ್ಯೆ 2 ಕ್ಯೂಬ್. ಹೌದಲ್ರಿ? 2 ಕ್ಯೂಬ್. 2 ಕ್ಯೂಬ್ 2ರ ಘನ ಎಷ್ಟು? 8 ಐತಲ್ಲ? 8ರಿಂದ ಕೊನೆಗೊಳ್ಳತ್ತಿಲ್ಲ. ಆದ್ದರಿಂದ ಇದು 8ರಿಂದ ಕೊನೆಗೊಳ್ಳಕತ್ತಂತಂದ್ರ ಅದರ ಬಿಡಿ ಸ್ಥಾನದಲ್ಲಿ ಇರುವಂತ ಅಂಕಿ ಯಾವ್ದು ಬರೀಬೇಕು ನಾವು? 2. ಅಂದ್ರೆ ಇದು 8 ಅಂತಂದ್ರೆ ಎದರ ಘನ? ಅದು 8 ಅಂತಂದ್ರೆ 2ರ ಘನ. ಹೌದಲ್ರಿ? ಈ ರೀತಿಯಲ್ಲಿ ಏನಂತಂದ್ರೆ ನಾವು ಘನ ಸಂಖ್ಯೆಗಳನ್ನ ಅಂದ್ರೆ ಕೊಟ್ಟಿರುವಂತ ಒಂದು ಪೂರ್ಣ ಘನ ಎಂದು ನೀವು ಹೇಳುತ್ತೀರಿ. ನೀವು ಅದರ ಘನಮೂಲವನ್ನು ಅಪವರ್ತಿಸದೆ ಊಹಿಸಬಹುದೇ? ಹೌದು, ಅಪವರ್ತನನೇ ಮಾಡಿಲ್ಲ. ಅದರ ಘನಮೂಲ ಯಾವುದು? ಘನಮೂಲನೂ ಬರ್ದೀವಿ. ಅದೇ ರೀತಿಯಲ್ಲಿ ಏನಂತಾರೆ ಇವುಗಳನ್ನು ನಾವು ಬಿಡಿಸಿದೀವಿ. ಅರ್ಥ ಆಯ್ತಾ? ಅಂದ್ರೆ ನಮ್ಮ ಉತ್ತರ ಏನಾಯ್ತು? ಇದರದು 11 ಘನಮೂಲ, ಇದರದು 17, 12,167 ಘನಮೂಲ 27, 32,768 ಘನಮೂಲ 32 ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ನೆಕ್ಸ್ಟ್ ಇದರಲ್ಲಿರುವಂತ 3ನೇ ಪ್ರಶ್ನೆ ನೋಡೋಣ. ಇದರಲ್ಲಿರುವಂತ 3ನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡದಾಗಿದೆ? ಕಾರಣದೊಂದಿಗೆ ಉತ್ತರವನ್ನು ವಿವರಿಸಿ. ಇದು ನೋಡಿದ ತಕ್ಷಣನೇ ಗೊತ್ತಾಗತ್ತೆ ನಿಮಗೆ. ಇದನ್ನು ಗಮನಿಸಿ. ಇದೆ ನೀಡಿರುವಂತ ಇವುಗಳಲ್ಲಿ ಲೆಕ್ಕಗಳಲ್ಲಿ 1ನೇ 3ನೇ ಸೇಮ್ ಇದೆ, 2ನೇ 4ನೇ ಒಂದೇ ರೀತಿಯಲ್ಲಿ ಅದಾವ. ಹೌದಲ್ರಿ? ಆದ್ದರಿಂದ ನಾವು 2 ಮೌಲ್ಯಗಳನ್ನು ಹೋಲಿಸಿದ್ರೆ ಸಾಕು. ಮೊದಲನೇ ಮೌಲ್ಯ 67 ಕ್ಯೂಬ್ ಮೈನಸ್ 66 ಕ್ಯೂಬ್. ಓಕೆ, ಮೊದಲನೇ ಮೌಲ್ಯವನ್ನು ಇದನ್ನು ಹೋಲಿಕೆ ಮಾಡಬೇಕು ಅಂತಂದ್ರೆ ಇವುಗಳ ಮೌಲ್ಯಗಳನ್ನು ಬರಿಬೇಕು. ಫಸ್ಟ್ ಒನ್ ಇದರದು 67 ಕ್ಯೂಬ್ ಮೈನಸ್ 66 ಕ್ಯೂಬ್. ಮಾಡ್ತೀರಿ ಲೆಕ್ಕ? ಇದು 67 ಕ್ಯೂಬ್ ಅಂದ್ರೆ ಏನ್ ಮಾಡ್ಬೇಕು ನಾವು? 67 ಇಂಟು 67 ಇಂಟು 67 ಅಂತ ಮಾಡ್ತೀವಿ, ಗುಣಾಕಾರ ಮಾಡಬೇಕು. ಮೈನಸ್ 66 ಕ್ಯೂಬ್ 66 ಇಂಟು 66 ಇಂಟು 66. 67 ಕ್ಯೂಬ್ 66 ಇಂಟು 66 ಇಂಟು 66 ಗುಣಾಕಾರ ಮಾಡ್ರಿ. 67 ಕ್ಯೂಬ್ ಅಂದ್ರೆ ಎಷ್ಟು ಬಂತು? 300,763. 300,763. ಓಕೆ, 66 ಕ್ಯೂಬ್ ಮಾಡ್ರಿ ಅದನ್ನ. ಅಂದ್ರೆ 66 ಇಂಟು 66 ಇಂಟು 66 ಮಾಡ್ರಿ, ಗುಣಾಕಾರ ಮಾಡ್ತಾ ಇದ್ದೀರಿ. ಎಷ್ಟು ಬರುತ್ತೆ? ಅಂದ್ರೆ 66 ಘನ ಅಂತ. ಎಷ್ಟು? 287496. 287496 ಗುಣಾಕಾರ ಮಾಡಿದಿರಲ್ಲ. ಈಗ ಇದ್ರ ವ್ಯತ್ಯಾಸ ಮಾಡ್ಬೇಕಂದ್ರೆ ಕಳಿಬೇಕು. ಇವು ಇದರಲ್ಲಿ ಏನ್ ಮಾಡ್ಬೇಕು? ವ್ಯತ್ಯಾಸ ಅಂದ್ರೆ ಕಳಿಬೇಕು. ಎದ್ರಾಗ 300,763 ನಲ್ಲಿ 287496 ಮೈನಸ್ ಮಾಡಬೇಕು. ಎಷ್ಟಾಗತ್ತೆ? 13267. 13267 ಇಷ್ಟಿದ್ರದ್ದು. ಯಾವುದ್ರದ್ದು? 1ನೇದು. ಓಕೆ, ಇದರ ಮೌಲ್ಯ. ಈಗ 2ನೇ ಮೌಲ್ಯ ಕಂಡುಹಿಡಿಯೋಣ. ಯಾವುದು? ಇದ್ರದ್ದು. ಎಷ್ಟಾಗತ್ತೆ ನೋಡಿ, ಮಾಡ್ತೀರಿ ನೀವು? 43 ಕ್ಯೂಬ್ ಮೈನಸ್ 42 ಕ್ಯೂಬ್ ಅಂತ ಹೇಳಿ ಇದೆ. ಆದ್ರೆ ಏನ್ ಮಾಡ್ತೀವಿ ನಾವು? 43ಅನ್ನು 3 ಬಾರಿ ಗುಣಾಕಾರ ಮಾಡಬೇಕು. ಮೈನಸ್ 42ಅನ್ನು 3 ಬಾರಿ ಗುಣಾಕಾರ ಮಾಡಬೇಕು. ಸರಿ, ಗುಣಿಸ್ತೀರಿ. 43 ಇಂಟು 43 ಇಂಟು 43 ಎಷ್ಟಾಗತ್ರಿ?
79507 79507 ಗುಣಾಕಾರ ಮಾಡ್ರೆ ಒಂದು ಬಾರಿ ಇಡು. ಆಮೇಲೆ 42 ಇಂಟು 42 ಇಂಟು 42 ಎಷ್ಟಾಗುತ್ತೆ? 74088 74088. ಈಗ ವ್ಯತ್ಯಾಸ ಮಾಡ್ತೀರಿ. 79507ನಲ್ಲಿ 74088 ಮೈನಸ್ ಮಾಡಬೇಕು, ಅಂದರೆ ಅದರ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಎಷ್ಟಾಗತ್ತೆ ರೀ? 5419 ಅಂತೇಳಿ. ಈಗ ಹೋಲಿಕೆ ಮಾಡ್ರಿ. ನೆಕ್ಸ್ಟ್ ಮೂರನೇ ಸ್ಟೆಪ್ನಲ್ಲಿ ಎರಡೂ ಫಲಿತಾಂಶಗಳನ್ನು ನಾವು ಹೋಲಿಕೆ ಮಾಡಬೇಕು. ಯಾವುದು ಜಾಸ್ತಿ ಅದ ಇದ್ರಾಗ? ಎರಡು ಫಲಿತಾಂಶವನ್ನು ಹೋಲಿಕೆ ಮಾಡ್ತೀವಿ. ಯಾವ್ಯಾವು? ಇದು ನೋಡಿ, ಇದು ಜಾಸ್ತಿ ಅಲ್ರಿ, 13,267. ಎದಕ್ಕಿಂತ ಜಾಸ್ತಿ ಇದು? 5,419ಕ್ಕಿಂತ 5,419ಕ್ಕಿಂತ ಹೆಚ್ಚಾಗಿದೆ. ಅರ್ಥ ಆಯ್ತಾ? ಇದ್ರದ್ದು ಬೆಲೆ ಯಾವುದು? ಇದು ಮಾಡಿದೀವಿಲ್ಲ, 67 ಕ್ಯೂಬ್ ಮೈನಸ್ 66 ಕ್ಯೂಬ್. 67 ಕ್ಯೂಬ್ ಮೈನಸ್ 66 ಕ್ಯೂಬ್, ಇದ್ರ ಬೆಲೆ ಜಾಸ್ತಿ ಇರುತ್ತೆ. ಎದಕ್ಕಿಂತ? ಇದಕ್ಕಿಂತ. 43 ಕ್ಯೂಬ್ ಮೈನಸ್ 42 ಕ್ಯೂಬ್. 43 ಕ್ಯೂಬ್ ಮೈನಸ್ 42 ಕ್ಯೂಬ್ ಅಂತ ಹೇಳಿ ಗೊತ್ತಾಯ್ತು. ಆದ್ದರಿಂದ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಕೊಟ್ಟಿರುವಂಥ ಆಯ್ಕೆಗಳ ಪ್ರಕಾರ 1 ಮತ್ತು 3 ಎರಡೂ ಅತ್ಯಂತ ದೊಡ್ಡವು. 1 ಮತ್ತು 3 ಇವೆರಡು ಅತ್ಯಂತ ದೊಡ್ಡವು ಅಂತ ಗೊತ್ತಾಗ್ತಾವೆ. ಅರ್ಥ ಆಗ್ತಾ ಇದೆನಾ? ಹೀಗೆ ನಾವೇನಂತಂದ್ರೆ ಕೊಟ್ಟಿರುವಂಥ ಸಂಖ್ಯೆಗಳಲ್ಲಿ ಯಾವುದೇನಂದ್ರೆ ಘನ ಇರ್ತಾವ, ಅದರ ಘನಮೂಲ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ಸವಿವರವಾಗಿ ಕಲ್ತೀವಿ. ನೆಕ್ಸ್ಟ್ ನಾವು ನೋಡೋಣ, ಈ ಕೆಳಗಿನವುಗಳಲ್ಲಿ ಯಾವ ಅತ್ಯಂತ ದೊಡ್ಡ ಘನವಾಗಿದೆ ಅದರ ಕಾರಣ ಸಹಿತ ನಾವು ಬರೆದಿದ್ದೀವಿ. ನೀವು ಮುಂದೇನಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ 2ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇ ಅಧ್ಯಾಯದಲ್ಲಿ ಹೇಳಿರುವಂಥ 5 ವಿಡಿಯೋಗಳನ್ನು ನೀವು ಅದನ್ನು ಕುಲಂಕುಷವಾಗಿ ಅದನ್ನು ಬಹಳ ಲಕ್ಷ್ಯ ಕೊಟ್ಟು ಏನಂತಂದ್ರೆ ಕಲ್ತಿದ್ದೇ ಆದರೆ 2ನೇ ಅಧ್ಯಾಯ ನೀವು ಬಹಳ ಸರಳ ಆಗುತ್ತೆ. ಹಾಗಾಗಿ 2ನೇ ಅಧ್ಯಾಯಕ್ಕೆ ನಾವು ರೆಡಿ ಆಗೋಣ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.